ನಮ್ಮ ಮೊಬೈಲ್ ಸರ್ 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 ಇಲ್ಲಿ ನೋಡಿ ಸರ್. ಇಲ್ಲ ಭಾಳ ಇವತ್ತಕ್ಕೆ ಅದ್ರ ಬಗ್ಗೆ ಒತ್ತು ಕೊಡಬೇಕು ಅಷ್ಟೆಲ್ಲ ಬೆಂಗಳೂರು ಮಟ್ಟಿಂದನೇ ನಮಗೂ ಇಲ್ಲಿ ಸ್ವಲ್ಪ ಎಲ್ಲ ವಾತಾವರಣ ಕರೆಕ್ಟ್ ಈಗ ಬೆಂಗಳೂರಲ್ಲಿ ಒಂದು ಹೊಸದಾಗಿ ಅವರೇ ಕಂಡುಹಿಡ್ಕೊಂಡು ಶುರು ಮಾಡ್ತಾರೆ. ಅದರಲ್ಲಿ ಒಬ್ಬರು ಅವನ ಕೈಗೆ ಅಣ್ಣ ಹಾಂ ರವಿ ಅಣ್ಣ ತುಂಬಾ ತಲೆ ಕೆಡಿಸ್ಕೊಂಡು ನಾನು ನೀವೆಲ್ಲ ಸಿನಿಮಾದಲ್ಲಿ ಹೆಚ್ಚು ವರ್ಷ ಕೊಟ್ಟರೆ ಈಗ ಕ್ಯಾಮ್ರಾ ಹೆಣ್ಮಕ್ಳಿಗೆ ಹೆಚ್ಚಿದೆ, 4 ವರ್ಷ ಹೆಣ್ಮಕ್ಳಿಗೆ ಹೆಚ್ಚಿದೆ. ಸಿರಿಂಜ್ ಒಂದೇ ಯೂಸ್ ಮಾಡಿ ದಂಧೆ ಆಗ್ತೈತೆ. ಅದು ಗೊತ್ತಿಲ್ಲ. ಈಗ ಮೊನ್ನೆ ಹೇಳ್ಬಾರ್ದು ಎಲ್ಲರೂ ಆದರೆ ಅದನ್ನು ಧರ್ಮಾರ್ಥದಲ್ಲಿ ತಯಾರಬೇಕಾಗ್ತದೆ. ಅದನ್ನು ಜಾರಿಗೆ ತಂದು ಪರಿವರ್ತನೆ ಮಾಡಬೇಕು. ಇಲ್ಲ, ಅದಕ್ಕೆ ಎಲ್ಲರೂ ಸಪೋರ್ಟ್ ಬೇಕಾದ್ರೆ ಹಬ್ಬಿಸ್ತಾರೆ. ಯಾಕಂದ್ರೆ ಅವ್ರು ವ್ಯಾಪಾರ ಅದು ನಾನು ಪೊಲೀಸ್ನವ್ರಿಗೆ ಹೇಳ್ತೀನಿ, ಅಯ್ಯೋ ನಾವು ಎಷ್ಟಾದ್ರು ಏನು ಮಾಡ್ತೀವಿ, ತಂದ್ಬಿಡ್ತಾರೆ, ಬಂದ್ಬಿಡ್ತಾರೆ, ಇದೇಕೆ ಆಯ್ತಾರೆ ಅಂತ ಸ್ವಲ್ಪ ಸ್ಟ್ರಿಕ್ಟ್ ಆದ ಕಾರಣಗಳು. ಈಗ ಸೇದವನ್ನ ಇಟ್ಕೊಂಡು ಮಾಡೋನ್ನ ಹಿಡ್ಕೋಬೇಕು. ಮಿನಿಮಮ್ 10 ವರ್ಷ ಜೈಲು ಬೇಲ್ ಕೊಡಬಾರ್ದು. ಅವಾಗ ಏನಾಗುತ್ತೆ, ಒಂದು ಸ್ಟ್ಯಾಂಡ್ ನಿಂತ್ಕೊಳ್ಳುತ್ತೆ, ಭಯ ಬರುತ್ತೆ. ಇಲ್ಲಾಂದರೆ ಅವ್ರಿಗೆ ಈಸಿಯಾಗಿ ಬೇಲ್ ತಗೋತಾರೆ, ಬರ್ತಾರೆ, ಇನ್ನೊಬ್ಬರು ಜೈಲು ಮಾಡಿಸ್ತಾರೆ. ನನಗೆ ಯಾವ್ದಾದ್ರು ಕೊಟ್ಬಿಡ್ತಾರೆ. ಈಗ ಹೌದು, ನನ್ನ ಮೇಲಿದ್ರೆ ಮೇಯ್ನ್ ಮಕ್ಕಳ ಮೇಲೆ ಆಗ್ತಾರೆ ಪರಿಣಾಮ. 10ನೇ ಕ್ಲಾಸ್ ಮಕ್ಕಳೇ ಶುರು ಪರಿಣಾಮ ಆಯಿತು ಕಾಪಿ. ಈ ಸಿನಿಮಾ ಒಂಬತ್ತಕ್ಕೆ ಭೀಮಾ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇದರ ಉದ್ದೇಶ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಜೊತೆಗೆ ಈ ಮಕ್ಕಳು ಮಾದಕ ವ್ಯಸನಿಗಳಾಗ್ತಾ ಇದ್ದಾರೆ, ಅದನ್ನು ತಡೆಗಟ್ಟೋದಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು ಅನ್ನೋ ಒಂದು ವಿಷಯನೇ ಭೀಮಾ ಸಿನಿಮಾದ ತಿರುಳಾಗಿರೋದ್ರಿಂದ ಇಲ್ಲಿ ಈ ಪವಿತ್ರವಾದ ಕ್ಷೇತ್ರ ಯಾವತ್ತಿದ್ರೂ ವಿದ್ಯಾಭ್ಯಾಸಕ್ಕೆ ಮತ್ತು ಅವರು ಮುಂದುವರಿಯೋದಕ್ಕೆ ಇವತ್ತು ಯಾರು ದೊಡ್ಡ ದೊಡ್ಡ ಆಫೀಸರ್ಗಳಾಗಿದ್ದಾರೆ ಎಲ್ಲರೂ ಇಲ್ಲಿಂದ ಹೋಗಿರೋರೆ. ಹಂಗಾಗಿ ನಾನು ಪ್ರತಿ ಸರಿನೂ ಸಿನಿಮಾ ರಿಲೀಸ್ ಮುಂಚೆ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀನಿ. ದೊಡ್ಡವರಿದ್ದಾಗ ಕೂಡ ಬರ್ತಿದ್ದೆ. ನಮಗೆ ಇಲ್ಲಿ ಬಂದಾಗ ಏನೋ ಒಂದು ಶಕ್ತಿ ಥರ, ಎನರ್ಜಿ ಥರ ಇರುತ್ತೆ ಇಲ್ಲಿ. ಆ ಸಿನಿಮಾದ ಪ್ರಮೋಷನ್ ವಿಷಯವಾಗಿ ನಾನು ಯಾವತ್ತೂ ಕಾಲೇಜ್ಗಳಿಗೆ ಹೋಗ್ತಾ ಇರಲಿಲ್ಲ. ಸೊ ಹಾಗಾಗಿ ಮಠಕ್ಕೆ ಬಂದು ಮೊದಲನೇ ಸರಿ ಪೂಜೆ ಸಲ್ಲಿಸಿ ಇಲ್ಲಿಂದ ನೆಕ್ಸ್ಟು ತುಮಕೂರು ಗೌರ್ಮೆಂಟ್ ಕಾಲೇಜ್ಗೆ ಹೋಗಿ ಅದನ್ನು ಮುಂದುವರ್ಸೋಣ ಅಂತ. ಆಗಸ್ಟ್ 9ಕ್ಕೆ ರಿಲೀಸ್ ಆಗ್ತಾ ಇರೋದ್ರಿಂದ ಇವತ್ತು ಬೆಂಗಳೂರಿಗೆ ಉಟ್ಕೊಂಡಿರುವಂಥ ಒಂದು ಹೊಸ ಮಾದಕ ವ್ಯಸನದ ಅಂಶ ಅಂತ ಹೇಳ್ಬೋದು, ಆ ಒಂದು ಪದಾರ್ಥ ಅದು ಈಗಾಗಲೇ ಎಲ್ಲ ತಾಲೂಕುಗಳ ಬಾಗಿಲುಗಳು ತಟ್ಟಿ ಒಳಗೆ ಬರ್ತಾ ಇದೆ. ಅದನ್ನು ತಡೆಗಟ್ಟಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಯಾಕಂದರೆ ಮಕ್ಕಳ ಭವಿಷ್ಯದ ರೂಪವಾಗಿ. ಹಾಗಾಗಿ ಅದೇ ಬುದ್ಧಿಯವ್ರಿಗೂ ಕೇಳಿಕೊಂಡೆ, ಅವರು ನಮ್ಮ ಸಪೋರ್ಟ್ ಇದೆ. ಅದ್ರ ನಡುವೆ ಎಲ್ಲ ಕಡೆ ಜಾಸ್ತಿ ಆಗಿಬಿಟ್ಟಿದೆ, ಇದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ ಅಂತ ಕೂಡ ಅವರು ಹೇಳಿದ್ರು.